ಚಂದನದ ಸುಗಂಧ ಮತ್ತು ಹೈಟೆಕ್ ಕ್ರಾಂತಿಯ ಗಢವಾದ ಕರ್ನಾಟಕದ ಬೀದಿಗಳಲ್ಲಿ 2028ರ ಚುನಾವಣೆಯ ಶಂಖನಾದದ ಪ್ರತಿಧ್ವನಿ ಈಗಾಗಲೇ ಗಟ್ಟಿಯಾಗಿ ಕೇಳಿಬರುತ್ತಿದೆ. ಇದು ಕೇವಲ 224 ವಿಧಾನಸಭಾ ಸ್ಥಾನಗಳ ಕಬಳಿಕೆಯ ಹೋರಾಟವಲ್ಲ, ಇದು ದಕ್ಷಿಣ ಭಾರತದ ಅತಿ ದೊಡ್ಡ ರಾಜಕೀಯ ದ್ವಾರವೆನಿಸಿರುವ ರಾಜ್ಯದ ಭವಿಷ್ಯವನ್ನು ನಿರ್ಧರಿಸುವ ಸಮರವಾಗಿದೆ. ಬೆಂಗಳೂರು ನಗರದ ಮೆರುಗುಳ್ಳ ಕಟ್ಟಡಗಳಿಂದ ಮೈಸೂರು ಅರಮನೆಗಳ ವೈಭವದವರೆಗೆ ಮತ್ತು ಕರಾವಳಿ ಕರ್ನಾಟಕದ ದೇವಸ್ಥಾನಗಳವರೆಗೆ ಇಂದು ಪ್ರತಿಯೊಬ್ಬ ಕನ್ನಡಿಗನ ಮನದಲ್ಲೂ ಒಂದೇ ಪ್ರಶ್ನೆ: ಹಸ್ತದ ಗ್ಯಾರಂಟಿ ಮತ್ತೆ ಮಾಯ ಮಾಡುತ್ತದೆಯೇ? ಕಮಲ ದಕ್ಷಿಣದಲ್ಲಿ ತನ್ನ ಮರಳುವಿಕೆಯ ಹೊಸ ಕಥೆ ಬರೆಯುತ್ತದೆಯೇ, ಅಥವಾ ಜೆಡಿಎಸ್ ಮತ್ತೊಮ್ಮೆ ಕಿಂಗ್ ಮೇಕರ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತದೆಯೇ? ಕರ್ನಾಟಕದ ರಾಜಕೀಯವು ತನ್ನ ವಿಶಿಷ್ಟ ಸ್ವಭಾವ ಮತ್ತು ಕೊನೆಯ ಕ್ಷಣದಲ್ಲಿ ಬದಲಾಗುವ ಸಮೀಕರಣಗಳಿಗಾಗಿ ಸದಾ ಪ್ರಸಿದ್ಧವಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜೋಡಿ ತಮ್ಮ ಕಲ್ಯಾಣಕಾರಿ ಯೋಜನೆಗಳ ಬಲದಿಂದ ಅಧಿಕಾರವನ್ನು ಉಳಿಸಿಕೊಳ್ಳಲು ಹೋರಾಟ ನಡೆಸುತ್ತಿದೆ. ಇನ್ನೊಂದೆಡೆ ಬಿಜೆಪಿ ಹಿಂದುತ್ವ ಮತ್ತು ಅಭಿವೃದ್ಧಿಯ ತನ್ನ ಕೋರ್ ದೃಷ್ಟಿಕೋನದೊಂದಿಗೆ ಮತ್ತೆ ಕೇಸರಿ ಅಲೆ ಎಬ್ಬಿಸಲು ಉತ್ಸುಕವಾಗಿದೆ. ಈ ಬಾರಿ ಕೂಡ ಕರ್ನಾಟಕದಲ್ಲಿ ಭಾಷಾ ಗೌರವ ಮತ್ತು ಪ್ರಾದೇಶಿಕ ಅಸ್ತಿತ್ವದ ಪ್ರಶ್ನೆಯೇ ಪ್ರಮುಖವಾಗುತ್ತದೆಯೇ, ಅಥವಾ ಭ್ರಷ್ಟಾಚಾರ ಮತ್ತು ಮೂಲಸೌಕರ್ಯಗಳಂತಹ ನೆಲಮಟ್ಟದ ಸಮಸ್ಯೆಗಳು ಮತದಾರರ ತೀರ್ಮಾನವನ್ನು ರೂಪಿಸುತ್ತವೆಯೇ? ಹಳೆಯ ಮೈಸೂರು ಪ್ರದೇಶದಲ್ಲಿ ಜೆಡಿಎಸ್ನ ಕೋಟೆ ಅಚಲವಾಗಿಯೇ ಉಳಿಯುತ್ತದೆಯೇ, ಅಥವಾ ಹೊಸ ಅಲೆ ದೊಡ್ಡ ನಾಯಕರ ಲೆಕ್ಕಾಚಾರವನ್ನೇ ಬದಲಾಯಿಸಬಹುದೇ? ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಕರ್ನಾಟಕದ ಎಲ್ಲ 224 ವಿಧಾನಸಭಾ ಸ್ಥಾನಗಳ ಅತ್ಯಂತ ನಿಖರ ಮತ್ತು ತಾಜಾ ಅಭಿಪ್ರಾಯ ಸಮೀಕ್ಷೆಯನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ಜಿಲ್ಲಾವಾರು ಮತ್ತು ಪ್ರದೇಶವಾರು ಅಂಕಿಅಂಶಗಳ ಮೂಲಕ ಇಂದಿನ ದಿನಾಂಕಕ್ಕೆ ಕರ್ನಾಟಕ ಜನರ ಮನೋಭಾವ ಹೇಗಿದೆ ಮತ್ತು ವಿಧಾನಸೌಧದ ಗದ್ದುಗೆ ಕಡೆಗೆ ಯಾರು ವೇಗವಾಗಿ ಸಾಗುತ್ತಿದ್ದಾರೆ ಎಂಬುದನ್ನು ಅರಿಯೋಣ. ಈ ವಿಶ್ಲೇಷಣೆ ಬಹಳ ಅಚ್ಚರಿಯಾಯಕವಾಗಲಿದೆ, ಏಕೆಂದರೆ ಈ ಬಾರಿ ಅನೇಕ ಕ್ಷೇತ್ರಗಳಲ್ಲಿ ದಿಗ್ಗಜ ನಾಯಕರ ಪ್ರತಿಷ್ಠೆಯೇ ಪಣಕ್ಕಿದೆ. ಆದರೆ ಈ ಮಹಾ ಚುನಾವಣಾ ಸಮೀಕ್ಷೆಯನ್ನು ಆರಂಭಿಸುವ ಮೊದಲು ನೀವು ಈ ವಿಡಿಯೋವನ್ನು ಕರ್ನಾಟಕದ ಯಾದ ಜಿಲ್ಲೆ ಅಥವಾ ಪ್ರದೇಶದಿಂದ ನೋಡುತ್ತಿದ್ದೀರಿ ಎಂದು ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ದೃಷ್ಟಿಯಲ್ಲಿ ಪ್ರಸ್ತುತ ಸರ್ಕಾರದ ಅತ್ಯಂತ ದೊಡ್ಡ ಸಾಧನೆ ಯಾವುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಕರ್ನಾಟಕ ಮಾತೆ ಎಂದು ಬರೆಯುವ ಮೂಲಕ ಹಂಚಿಕೊಳ್ಳಿ. ಬನ್ನಿ, ಇನ್ನೊಂದು ಕ್ಷಣವೂ ವ್ಯರ್ಥ ಮಾಡದೆ ಆರಂಭಿಸೋಣ. ಕರ್ನಾಟಕ ವಿಧಾನಸಭಾ ಚುನಾವಣೆ 2028ರ ಈ ಅತ್ಯಂತ ದೊಡ್ಡ ಒಪಿನಿಯನ್ ಪೋಲ್. ಮೊದಲು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ನಡೆಯುತ್ತಿರುವ ಚುನಾವಣಾ ಪೈಪೋಟಿ ಅತ್ಯಂತ ಕುತೂಹಲಕರವಾಗಿದೆ, ಏಕೆಂದರೆ ಮತಗಳ ದೊಡ್ಡ ಮಟ್ಟದ ಚದುರಾಟ ಕಾಣಿಸುತ್ತಿದೆ. ನಮ್ಮ ಒಪಿನಿಯನ್ ಪೋಲ್ ಪ್ರಕಾರ ಇಲ್ಲಿ ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ತಲಾ 1 ಕ್ಷೇತ್ರ ಗೆಲ್ಲುವ ಸಾಧ್ಯತೆ ಇದೆ. ಇನ್ನೊಂದು ಕ್ಷೇತ್ರ ಇತರರ ಪಾಲಾಗುವ ಸಾಧ್ಯತೆಯೂ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಸ್ಥಳೀಯ ಅಭಿವೃದ್ಧಿ ಹಾಗೂ ನೀರಾವರಿ ಸಂಬಂಧಿಸಿದ ಹಳೆಯ ಸಮಸ್ಯೆಗಳು ಈ ಬಾರಿ ಯಾವುದೇ ಒಂದು ಪಕ್ಷದ ಪರ ಏಕಪಕ್ಷೀಯ ಅಲೆಯನ್ನು ನಿರ್ಮಾಣವಾಗುವುದನ್ನು ತಡೆಗಟ್ಟುತ್ತಿವೆ. ಇದಾದ ನಂತರ ವಿಜಯಪುರ ಜಿಲ್ಲೆಯತ್ತ ಮುಖ ಮಾಡೋಣ. ಇಲ್ಲಿ 8 ಪ್ರಮುಖ ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಕಾಂಗ್ರೆಸ್ ಸ್ವಲ್ಪ ಮೇಲುಗೈ ಸಾಧಿಸಿರುವಂತೆ ಕಾಣುತ್ತದೆ. ಸಮೀಕ್ಷೆಯ ಅಂಕಿಅಂಶಗಳ ಪ್ರಕಾರ ಕಾಂಗ್ರೆಸ್ ಇಲ್ಲಿ 4 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು. ಬಿಜೆಪಿ 3 ಕ್ಷೇತ್ರಗಳನ್ನು ಪಡೆಯುವ ಸಾಧ್ಯತೆ ಇದೆ. ಜೆಡಿಎಸ್ಗೆ ಇಲ್ಲಿ ಕೇವಲ 1 ಕ್ಷೇತ್ರ ಸಿಗುವ ಸಾಧ್ಯತೆ ಇದೆ. ವಿಜಯಪುರದಲ್ಲಿ ಕೃಷಿ ಸಂಕಷ್ಟ ಮತ್ತು ಪಂಚಮಸಾಲಿ ಮೀಸಲಾತಿ ಮುಂತಾದ ಸೂಕ್ಷ್ಮ ವಿಚಾರಗಳು ಮತದಾರರ ತೀರ್ಮಾನವನ್ನು ಪ್ರಭಾವಿತಗೊಳಿಸುತ್ತಿವೆ. ಇನ್ನು ಉತ್ತರ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಬಗ್ಗೆ ಮಾತನಾಡುವುದಾದರೆ ಇಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ರಾಜಕೀಯ ಚಿತ್ರ ಸಂಪೂರ್ಣ ಸಮತೋಲನದಲ್ಲಿದ್ದು 2 ಪಕ್ಷಗಳ ನಡುವಿನ ಕಠಿಣ ಪೈಪೋಟಿ ಕಾಣುತ್ತಿದೆ. ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಬಲದ ಹೋರಾಟವಿದ್ದು ತಲಾ 2 ಕ್ಷೇತ್ರಗಳ ಸಮಭಾಗವಾಗುವ ಸಾಧ್ಯತೆ ಇದೆ. ಇಲ್ಲಿ ಜೆಡಿಎಸ್ಗೆ ದಾರಿ ಕಠಿಣವಾಗಿದ್ದು ಅವರ ಖಾತೆ ತೆರೆಯುವುದೇ ಸವಾಲಾಗಿರುವಂತೆ ಕಾಣುತ್ತದೆ. ಇದಾದ ನಂತರ ಕೋಲಾರ ಜಿಲ್ಲೆಯತ್ತ ಗಮನಹರಿಸೋಣ. ಇಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಿದ್ದು ಈ ಬಾರಿ ಜೆಡಿಎಸ್ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಸಮೀಕ್ಷೆಯ ಪ್ರಕಾರ ಕೋಲಾರದಲ್ಲಿ ಜೆಡಿಎಸ್ 3 ಕ್ಷೇತ್ರಗಳನ್ನು ಗೆಲ್ಲುವ ಸಾಧ್ಯತೆಯಿದೆ. ಕಾಂಗ್ರೆಸ್ಗೆ 2 ಕ್ಷೇತ್ರಗಳು ಮತ್ತು ಬಿಜೆಪಿಗೆ ಕೇವಲ 1 ಕ್ಷೇತ್ರ ಸಿಗುವ ಸಾಧ್ಯತೆ ಇದೆ. ಕೋಲಾರದಲ್ಲಿ ಜೆಡಿಎಸ್ನ ಪರಂಪರೆಯ ಬಲ ಮತ್ತೊಮ್ಮೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಲೆಕ್ಕಾಚಾರಗಳನ್ನು ಅಸ್ತವ್ಯಸ್ತಗೊಳಿಸುವಂತಿದೆ.
ಪ್ರಯಾಣವನ್ನು ಮುಂದುವರಿಸಿಕೊಂಡು ರಾಯಚೂರು ಜಿಲ್ಲೆಯ 7 ಪ್ರಮುಖ ಕ್ಷೇತ್ರಗಳತ್ತ ನೋಡಿದರೆ ಇಲ್ಲಿ ಬಿಜೆಪಿ ಮೈತ್ರಿ ಬಲಿಷ್ಠ ಸ್ಥಿತಿಯಲ್ಲಿ ಕಾಣಿಸುತ್ತದೆ. ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಇಲ್ಲಿ 3 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ತಲಾ 2 ಕ್ಷೇತ್ರಗಳ ಸಮಬಲದ ಪೈಪೋಟಿ ಇದೆ. ರಾಯಚೂರಿನ ಗ್ರಾಮೀಣ ಪ್ರದೇಶಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಸ್ಥಳೀಯ ಅಭಿವೃದ್ಧಿ ವಿಷಯಗಳು ಬಿಜೆಪಿಗೆ ಅನುಕೂಲಕರ ವಾತಾವರಣವನ್ನು ನಿರ್ಮಿಸಿವೆ. ಇದಾದ ನಂತರ ಗದಗ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಿದ್ದು ಈ ಬಾರಿ ಬಿಜೆಪಿ ಭಾರೀ ಮೇಲುಗೈ ಸಾಧಿಸಿರುವುದು ಕಾಣುತ್ತದೆ. ನಮ್ಮ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಇಲ್ಲಿ ಕ್ಲೀನ್ ಸ್ವೀಪ್ ಕಡೆಗೆ ಸಾಗುತ್ತಿದ್ದು 3 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು. ಕಾಂಗ್ರೆಸ್ಗೆ ಕೇವಲ 1 ಕ್ಷೇತ್ರ ಸಿಗುವ ಸಾಧ್ಯತೆ ಇದೆ. ಗದಗದಲ್ಲಿ ಅಭಿವೃದ್ಧಿಯ ದೃಷ್ಟಿಕೋನ ಮತ್ತು ಸಂಘಟನಾ ಬಲವು ವಿರೋಧ ಪಕ್ಷಗಳನ್ನು ಹಿಂದಕ್ಕೆ ತಳ್ಳಿದಂತಿದೆ. ಈಗ ಬಾಗಲಕೋಟೆ ಜಿಲ್ಲೆಯತ್ತ ಮುಖ ಮಾಡೋಣ. ಇಲ್ಲಿ 7 ಪ್ರಮುಖ ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಭಾರತೀಯ ಜನತಾ ಪಕ್ಷದ ಬಲಿಷ್ಠ ಕೋಟೆ ಕಾಣಿಸುತ್ತಿದೆ. ನಮ್ಮ ಒಪಿನಿಯನ್ ಪೋಲ್ ಅಂಕಿಅಂಶಗಳ ಪ್ರಕಾರ ಬಿಜೆಪಿ ಇಲ್ಲಿ 5 ಕ್ಷೇತ್ರಗಳಲ್ಲಿ ಭಾರೀ ಜಯ ಸಾಧಿಸುವ ಸಾಧ್ಯತೆಯಿದೆ. ಕಾಂಗ್ರೆಸ್ಗೆ ಕೇವಲ 2 ಕ್ಷೇತ್ರಗಳು ಸಿಗುವ ಸಾಧ್ಯತೆಯಿದೆ. ಬಾಗಲಕೋಟೆಯ ನೂಲಿನಗಾರರು ಮತ್ತು ರೈತರ ಸಮಸ್ಯೆಗಳ ನಡುವೆ ಬಿಜೆಪಿ ಸಂಘಟನಾ ಬಲವು ವಿರೋಧ ಪಕ್ಷಗಳಿಗಿಂತ ಮೇಲುಗೈ ಸಾಧಿಸಿರುವುದು ಗೋಚರಿಸುತ್ತದೆ. ಇದಾದ ತಕ್ಷಣ ವಿಜಯನಗರ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ 5 ಕ್ಷೇತ್ರಗಳಲ್ಲಿ ಪೈಪೋಟಿ ತ್ರಿಕೋಣೀಯವಾಗಿಯೂ ಕಠಿಣವಾಗಿಯೂ ಇದೆ. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹೋರಾಟವಿದ್ದು ತಲಾ 2 ಕ್ಷೇತ್ರಗಳು ಸಿಗುವ ಸಾಧ್ಯತೆಯಿದೆ. ಇನ್ನೊಂದು ಕ್ಷೇತ್ರ ಜೆಡಿಎಸ್ ಪಾಲಾಗಬಹುದು. ವಿಜಯನಗರದ ಹೊಸ ರಾಜಕೀಯ ಗುರುತು ಮತ್ತು ಸ್ಥಳೀಯ ಅಭಿವೃದ್ಧಿಯ ದಾವಿಗಳು ಮತದಾರರನ್ನು ವಿಭಿನ್ನ ಶಿಬಿರಗಳಿಗೆ ವಿಭಜಿಸಿರುವಂತಿದೆ. ಇನ್ನು ಬೆಟ್ಟಗಳು ಮತ್ತು ಕಾಫಿ ತೋಟಗಳಿಗೆ ಪ್ರಸಿದ್ಧವಾದ ಕೊಡಗು ಜಿಲ್ಲೆಯ 2 ಕ್ಷೇತ್ರಗಳತ್ತ ನೋಡಿದರೆ ಇಲ್ಲಿ ಪೈಪೋಟಿ ಸಂಪೂರ್ಣ ಸಮಬಲದಲ್ಲಿದೆ. ಸಮೀಕ್ಷೆಯ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ತಲಾ 1 ಕ್ಷೇತ್ರ ಸಿಗುವ ಸಾಧ್ಯತೆಯಿದೆ. ಇಲ್ಲಿ ಪರಂಪರೆಯ ನಿಷ್ಠೆ ಮತ್ತು ಹೊಸ ರಾಜಕೀಯ ಭರವಸೆಗಳ ನಡುವೆ ಸ್ಪರ್ಧೆ ಬಹಳ ರೋಚಕವಾಗಿದೆ. ಇದಾದ ತಕ್ಷಣ ಉತ್ತರ ಕರ್ನಾಟಕದ ಪ್ರಮುಖ ಕೇಂದ್ರವಾದ ಧಾರವಾಡ ಜಿಲ್ಲೆಯತ್ತ ಮುಖ ಮಾಡೋಣ. ಇಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದು ಕಾಂಗ್ರೆಸ್ ಮೇಲುಗೈ ಸಾಧಿಸುತ್ತಿರುವಂತೆ ಕಾಣುತ್ತದೆ. ಒಪಿನಿಯನ್ ಪೋಲ್ ಪ್ರಕಾರ ಧಾರವಾಡದಲ್ಲಿ ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಬಿಜೆಪಿ ಇಲ್ಲಿ 3 ಕ್ಷೇತ್ರಗಳಿಗೆ ಸೀಮಿತವಾಗುವ ಸಾಧ್ಯತೆಯಿದೆ. ಶಿಕ್ಷಣ ಮತ್ತು ಉದ್ಯೋಗದ ವಿಷಯಗಳು ಇಲ್ಲಿ ಕಾಂಗ್ರೆಸ್ ಪರ ಬಲವಾದ ಅಲೆ ನಿರ್ಮಿಸಿವೆ. ಈ ಸರಣಿಯಲ್ಲಿ ಹಾವೇರಿ ಜಿಲ್ಲೆಯ 6 ಕ್ಷೇತ್ರಗಳ ಬಗ್ಗೆ ಮಾತನಾಡುವುದಾದರೆ ಇಲ್ಲಿ ಚುನಾವಣಾ ಗಣಿತ ಬಹಳ ಸಂಕೀರ್ಣವಾಗಿದೆ. ಸಮೀಕ್ಷೆಯ ಪ್ರಕಾರ ಹಾವೇರಿಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ 3 ಕ್ಷೇತ್ರಗಳ ಸಮಭಾಗವಾಗುವ ಸಾಧ್ಯತೆಯಿದೆ. ಇಲ್ಲಿ ಯಾವುದೇ ಒಂದು ಪಕ್ಷದ ಸ್ಪಷ್ಟ ಅಲೆಯಿಲ್ಲ. ಅಭ್ಯರ್ಥಿಗಳ ವೈಯಕ್ತಿಕ ಪ್ರತಿಷ್ಠೆ ಮತ್ತು ಸ್ಥಳೀಯ ಜಾತಿ ಸಮೀಕರಣಗಳು ಗೆಲುವಿನ ದಾರಿಯನ್ನು ನಿರ್ಧರಿಸುವಂತಿವೆ. ಈಗ ಕೊಪ್ಪಳ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಿದ್ದು ಪೈಪೋಟಿ ಅತ್ಯಂತ ಗೊಂದಲಕರವಾಗಿದೆ. ಒಪಿನಿಯನ್ ಪೋಲ್ ಪ್ರಕಾರ ಕೊಪ್ಪಳದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ತಲಾ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು. ಇನ್ನೊಂದು ಕ್ಷೇತ್ರ ಇತರರ ಪಾಲಾಗುವ ಸಾಧ್ಯತೆಯಿದೆ. ಇಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ಪ್ರಾದೇಶಿಕ ಶಕ್ತಿಗಳ ಪ್ರಭಾವ ಪ್ರಮುಖ ಪಕ್ಷಗಳ ಲೆಕ್ಕಾಚಾರಗಳನ್ನು ಅಸ್ತವ್ಯಸ್ತಗೊಳಿಸುತ್ತಿರುವುದು ಸ್ಪಷ್ಟವಾಗಿದೆ. ಈಗ ದಾವಣಗೆರೆ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ 7 ಪ್ರಮುಖ ವಿಧಾನಸಭಾ ಕ್ಷೇತ್ರಗಳಿವೆ. ಮಧ್ಯ ಕರ್ನಾಟಕದ ಈ ಪ್ರಮುಖ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಭಾರೀ ಪೈಪೋಟಿ ಕಂಡುಬರುತ್ತಿದೆ. ನಮ್ಮ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಇಲ್ಲಿ 4 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದು ಕಾಂಗ್ರೆಸ್ಗೆ 3 ಕ್ಷೇತ್ರಗಳಲ್ಲಿ ಗೆಲುವು ಸಿಗುವ ಸಾಧ್ಯತೆಯಿದೆ. ಇಲ್ಲಿ ವಸ್ತ್ರೋದ್ಯಮ ಮತ್ತು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಮತದಾರರ ಮನೋಭಾವವು ಸ್ವಲ್ಪ ಮಟ್ಟಿಗೆ ಅಧಿಕಾರ ಬದಲಾವಣೆಯತ್ತ ಸೂಚಿಸುತ್ತಿರುವಂತೆ ಕಾಣುತ್ತಿದೆ. ಇದಾದ ತಕ್ಷಣ ಬಳ್ಳಾರಿ ಜಿಲ್ಲೆಯತ್ತ ಮುಖ ಮಾಡಿದರೆ ಇಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಿದ್ದು ಕಾಂಗ್ರೆಸ್ ಮೇಲುಗೈ ಸಾಧಿಸಿರುವಂತೆ ಕಾಣುತ್ತದೆ. ಸಮೀಕ್ಷೆಯ ಅಂಕಿಅಂಶಗಳ ಪ್ರಕಾರ ಗಣಿಗಾರಿಕಾ ಪ್ರದೇಶವಾದ ಈ ಭಾಗದಲ್ಲಿ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು. ಬಿಜೆಪಿ ಇಲ್ಲಿ 2 ಕ್ಷೇತ್ರಗಳನ್ನು ಪಡೆಯುವ ಸಾಧ್ಯತೆಯಿದೆ. ಸ್ಥಳೀಯ ಮೂಲಸೌಕರ್ಯ ಮತ್ತು ಉದ್ಯೋಗ ಸಮಸ್ಯೆಗಳು ಚುನಾವಣಾ ಫಲಿತಾಂಶಗಳ ಮೇಲೆ ಪ್ರಭಾವ ಬೀರುತ್ತಿವೆ. ಇನ್ನು ಚಿತ್ರದುರ್ಗ ಜಿಲ್ಲೆಯ 6 ಕ್ಷೇತ್ರಗಳ ಬಗ್ಗೆ ಮಾತನಾಡುವುದಾದರೆ ಇಲ್ಲಿ ಕಾಂಗ್ರೆಸ್ ಬಲಿಷ್ಠ ಮರಳುವಿಕೆಯನ್ನು ತೋರಿಸುತ್ತಿದೆ.
ಒಪಿನಿಯನ್ ಪೋಲ್ ಪ್ರಕಾರ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು. ಬಿಜೆಪಿ ಕೇವಲ 2 ಕ್ಷೇತ್ರಗಳಿಗೆ ಸೀಮಿತವಾಗುವ ಸಾಧ್ಯತೆಯಿದೆ. ಕೋಟೆಗಳ ನಗರವೆನಿಸಿರುವ ಇಲ್ಲಿ ವಿವಿಧ ಸಮುದಾಯಗಳ ಹೆಚ್ಚುತ್ತಿರುವ ಬೆಂಬಲ ಕಾಂಗ್ರೆಸ್ ಪರ ವಾತಾವರಣವನ್ನು ನಿರ್ಮಿಸುತ್ತಿದೆ. ಇದರ ವಿರುದ್ಧವಾಗಿ ರಾಮನಗರ ಜಿಲ್ಲೆಯ 4 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ದಾರಿ ಅತ್ಯಂತ ಕಷ್ಟಕರವಾಗಿದೆ ಮತ್ತು ಪಕ್ಷದ ಖಾತೆ ತೆರೆಯುವುದೇ ಸವಾಲಿನಂತೆ ಕಾಣುತ್ತದೆ. ಒಪಿನಿಯನ್ ಪೋಲ್ ಅಂಕಿಅಂಶಗಳ ಪ್ರಕಾರ ಕಾಂಗ್ರೆಸ್ ಇಲ್ಲಿ 3 ಕ್ಷೇತ್ರಗಳಲ್ಲಿ ಬಲವಾದ ಮುನ್ನಡೆಯಲ್ಲಿದ್ದು ಜೆಡಿಎಸ್ಗೆ 1 ಕ್ಷೇತ್ರ ಸಿಗುವ ಸಾಧ್ಯತೆಯಿದೆ. ಒಕ್ಕಲಿಗ ರಾಜಕೀಯದ ಈ ಕೇಂದ್ರದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಪ್ರಯಾಣವನ್ನು ಮುಂದುವರಿಸಿಕೊಂಡು ಶಿವಮೊಗ್ಗ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದು ಈ ಜಿಲ್ಲೆಯನ್ನು ರಾಜ್ಯ ರಾಜಕೀಯದ ಪ್ರಮುಖ ಪವರ್ ಸೆಂಟರ್ ಎಂದು ಪರಿಗಣಿಸಲಾಗುತ್ತದೆ. ಈ ಬಾರಿ ಇಲ್ಲಿ ಪೈಪೋಟಿ ತ್ರಿಕೋಣೀಯ ಮತ್ತು ಸಂಕೀರ್ಣವಾಗಿದೆ. ನಮ್ಮ ಸಮೀಕ್ಷೆಯ ಪ್ರಕಾರ ಬಿಜೆಪಿ 3 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ತಲಾ 2 ಕ್ಷೇತ್ರಗಳನ್ನು ಪಡೆಯುವ ಸಾಧ್ಯತೆಯಿದೆ. ಶಿವಮೊಗ್ಗದಲ್ಲಿ ದಿಗ್ಗಜ ನಾಯಕರ ಪ್ರತಿಷ್ಠೆ ಪಣಕ್ಕಿದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ಮತಗಳ ವಿಭಜನೆ ಸ್ಪಷ್ಟವಾಗಿ ಕಾಣುತ್ತಿದೆ. ಈಗ ಕಾಫಿ ತೋಟಗಳಿಗೆ ಪ್ರಸಿದ್ಧವಾದ ಚಿಕ್ಕಮಗಳೂರು ಜಿಲ್ಲೆಯತ್ತ ಮುಖ ಮಾಡೋಣ. ಇಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಿದ್ದು ಬಿಜೆಪಿ ಮೈತ್ರಿ ಮತ್ತೆ ತನ್ನ ಹಿಡಿತವನ್ನು ಬಲಪಡಿಸುತ್ತಿರುವಂತೆ ಕಾಣುತ್ತದೆ. ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಇಲ್ಲಿ 3 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು. ಕಾಂಗ್ರೆಸ್ಗೆ 2 ಕ್ಷೇತ್ರಗಳ ಸಾಧ್ಯತೆಯಿದೆ. ಚಿಕ್ಕಮಗಳೂರಿನ ಧಾರ್ಮಿಕ ಮತ್ತು ಪ್ರವಾಸೋದ್ಯಮ ಸಂಬಂಧಿತ ವಿಚಾರಗಳು ಪ್ರಸ್ತುತ ಬಿಜೆಪಿ ಪರ ವಾತಾವರಣ ನಿರ್ಮಿಸುತ್ತಿರುವಂತೆ ಕಾಣಿಸುತ್ತಿವೆ. ಈಗ ತುಮಕೂರು ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ 11 ಪ್ರಮುಖ ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿನ ರಾಜಕೀಯ ವಾತಾವರಣ ಅತ್ಯಂತ ರೋಚಕವಾಗಿದ್ದು ಪೈಪೋಟಿ ತ್ರಿಕೋಣೀಯ ಹೋರಾಟದತ್ತ ಸಾಗುತ್ತಿದೆ. ನಮ್ಮ ಒಪಿನಿಯನ್ ಪೋಲ್ ಪ್ರಕಾರ ಕಾಂಗ್ರೆಸ್ ಇಲ್ಲಿ 5 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಭಾರತೀಯ ಜನತಾ ಪಕ್ಷ 4 ಕ್ಷೇತ್ರಗಳಲ್ಲಿ ಬಲಿಷ್ಠ ಸವಾಲು ನೀಡುತ್ತಿದೆ. ಪ್ರಾದೇಶಿಕ ಶಕ್ತಿಯಾದ ಜೆಡಿಎಸ್ ಇಲ್ಲಿ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಕಿಂಗ್ ಮೇಕರ್ ಪಾತ್ರದಲ್ಲಿ ಉಳಿದಿದೆ. ಇದಾದ ನಂತರ ಉತ್ತರ ಕರ್ನಾಟಕದ ಪ್ರವೇಶದ್ವಾರವೆನಿಸುವ ಬೀದರ ಜಿಲ್ಲೆಯತ್ತ ಮುಖ ಮಾಡಿದರೆ ಇಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಿದ್ದು ಬಿಜೆಪಿ ಭಾರೀ ಮೇಲುಗೈ ಸಾಧಿಸಿರುವುದು ಗೋಚರಿಸುತ್ತದೆ. ಸಮೀಕ್ಷೆಯ ಅಂಕಿಅಂಶಗಳ ಪ್ರಕಾರ ಬಿಜೆಪಿ ಇಲ್ಲಿ ಕ್ಲೀನ್ ಸ್ವೀಪ್ ಕಡೆಗೆ ಸಾಗುತ್ತಿದ್ದು 5 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು. ಕಾಂಗ್ರೆಸ್ಗೆ ಕೇವಲ 1 ಕ್ಷೇತ್ರ ಸಿಗುವ ಸಾಧ್ಯತೆಯಿದೆ. ಬೀದರದ ಗಡಿಭಾಗಗಳಲ್ಲಿ ಬಿಜೆಪಿ ಸಂಘಟನಾ ಬಲವು ವಿರೋಧ ಪಕ್ಷಗಳಿಗಿಂತ ಮೇಲುಗೈ ಸಾಧಿಸಿರುವಂತಿದೆ. ಇನ್ನು ಹಳೆಯ ಮೈಸೂರು ಪ್ರದೇಶದ ಹೃದಯವೆನಿಸುವ ಮಂಡ್ಯ ಜಿಲ್ಲೆಯ 7 ಕ್ಷೇತ್ರಗಳತ್ತ ಗಮನಹರಿಸಿದರೆ ಈ ಬಾರಿ ಚಿತ್ರ ಎಲ್ಲರನ್ನೂ ಆಶ್ಚರ್ಯಕ್ಕೊಳಪಡಿಸುವಂತಿದೆ. ಜೆಡಿಎಸ್ನ ಅಪ್ರತಿಹತ ಕೋಟೆಯಾಗಿದ್ದ ಇಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದ ಪ್ರವೇಶ ಮಾಡಿರುವುದು ಗೋಚರಿಸುತ್ತದೆ. ಒಪಿನಿಯನ್ ಪೋಲ್ ಪ್ರಕಾರ ಮಂಡ್ಯದಲ್ಲಿ ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು. ಬಿಜೆಪಿ 2 ಕ್ಷೇತ್ರಗಳನ್ನು ಪಡೆಯುವ ಸಾಧ್ಯತೆಯಿದೆ. ಆಶ್ಚರ್ಯಕರವಾಗಿ ಜೆಡಿಎಸ್ ಇಲ್ಲಿ ಕೇವಲ 1 ಕ್ಷೇತ್ರಕ್ಕೆ ಸೀಮಿತವಾಗುವ ಸಾಧ್ಯತೆಯಿದೆ. ರೈತ ರಾಜಕೀಯದ ಈ ಕೇಂದ್ರದಲ್ಲಿ ಬದಲಾಗುತ್ತಿರುವ ಸಮೀಕರಣಗಳು ರಾಜ್ಯದ ಅಧಿಕಾರ ಸಮೀಕರಣಕ್ಕೂ ನಿರ್ಣಾಯಕವಾಗಬಹುದು. ಈ ಸರಣಿಯಲ್ಲಿ ಚಾಮರಾಜನಗರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳತ್ತ ನೋಡಿದರೆ ಇಲ್ಲಿ ಕೂಡ ಕಾಂಗ್ರೆಸ್ಗೆ ಮೇಲುಗೈ ಸಿಗುತ್ತಿರುವಂತೆ ಕಾಣುತ್ತದೆ. ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು. ಬಿಜೆಪಿ ಮತ್ತು ಜೆಡಿಎಸ್ ತಲಾ 1 ಕ್ಷೇತ್ರಕ್ಕೆ ಸೀಮಿತವಾಗುವ ಸಾಧ್ಯತೆಯಿದೆ. ಇದೀಗ ಕರಾವಳಿ ಕರ್ನಾಟಕದತ್ತ ಸಾಗಿದರೆ ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇಸರಿ ಅಲೆ ಸಂಪೂರ್ಣ ಪ್ರಭಾವ ಬೀರುತ್ತಿರುವಂತೆ ಕಾಣುತ್ತಿದೆ. ನಮ್ಮ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಇಲ್ಲಿ ಕ್ಲೀನ್ ಸ್ವೀಪ್ ಸಾಧಿಸಿ ಎಲ್ಲ 5 ಕ್ಷೇತ್ರಗಳಲ್ಲೂ ಏಕಪಕ್ಷೀಯ ಗೆಲುವು ಸಾಧಿಸಬಹುದು. ವಿರೋಧ ಪಕ್ಷಗಳ ಖಾತೆ ತೆರೆಯುವುದು ಕಷ್ಟಕರವಾಗಿದೆ. ಉಡುಪಿಯ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಬೇರುಗಳು ಮತ್ತೊಮ್ಮೆ ಬಿಜೆಪಿ ಪರವಾಗಿ ಬಲವಾಗಿ ನಿಂತಿರುವಂತಿವೆ. ಈಗ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಿದ್ದು ಪೈಪೋಟಿ ಸಂಪೂರ್ಣ ಸಮಬಲದಲ್ಲಿದೆ. ಒಪಿನಿಯನ್ ಪೋಲ್ ಅಂಕಿಅಂಶಗಳ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತಲಾ 3 ಕ್ಷೇತ್ರಗಳ ಸಮಭಾಗವಾಗುವ ಸಾಧ್ಯತೆಯಿದೆ. ಇಲ್ಲಿನ ಅರಣ್ಯ ಪ್ರದೇಶಗಳು ಮತ್ತು ಕರಾವಳಿ ಭಾಗಗಳಲ್ಲಿ ಸ್ಥಳೀಯ ಅಭಿವೃದ್ಧಿ ಹಾಗೂ ಪರಿಸರ ಸಂಬಂಧಿತ ಪ್ರಶ್ನೆಗಳು ಮತದಾರರನ್ನು 2 ಸ್ಪಷ್ಟ ಶಿಬಿರಗಳಿಗೆ ವಿಭಜಿಸುತ್ತಿವೆ. ಈಗ ಕರಾವಳಿ ಕರ್ನಾಟಕದ ಅತ್ಯಂತ ಪ್ರಭಾವಶಾಲಿ ಜಿಲ್ಲೆ ದಕ್ಷಿಣ ಕನ್ನಡದ ಬಗ್ಗೆ ಮಾತನಾಡೋಣ. ಇಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿನ ರಾಜಕೀಯ ವಾತಾವರಣ ಸಂಪೂರ್ಣವಾಗಿ ಕೇಸರಿ ಅಲೆಗೆ ಒಲಿದಂತೆ ಕಾಣುತ್ತಿದೆ.
ನಮ್ಮ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಇಲ್ಲಿ ಕ್ಲೀನ್ ಸ್ವೀಪ್ಗೆ ಅತ್ಯಂತ ಸಮೀಪದಲ್ಲಿದ್ದು 7 ಕ್ಷೇತ್ರಗಳಲ್ಲಿ ಭಾರೀ ಗೆಲುವು ಸಾಧಿಸಬಹುದು. ಕಾಂಗ್ರೆಸ್ಗೆ ಕೇವಲ 1 ಕ್ಷೇತ್ರ ಸಿಗುವ ಸಾಧ್ಯತೆಯಿದೆ. ದಕ್ಷಿಣ ಕನ್ನಡದ ಈ ಗಢದಲ್ಲಿ ಹಿಂದುತ್ವ ಮತ್ತು ಅಭಿವೃದ್ಧಿಯ ಅಲೆ ವಿರೋಧ ಪಕ್ಷಗಳ ಎಲ್ಲಾ ಲೆಕ್ಕಾಚಾರಗಳನ್ನು ಧ್ವಂಸಗೊಳಿಸುತ್ತಿರುವಂತಿದೆ. ಇದಾದ ತಕ್ಷಣ ಹಾಸನ ಜಿಲ್ಲೆಯತ್ತ ಮುಖ ಮಾಡೋಣ. ಇಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದು ಈ ದಾರಿ ಪೈಪೋಟಿ ಅತ್ಯಂತ ರೋಚಕ ಹಾಗೂ ತ್ರಿಕೋಣೀಯವಾಗಿದೆ. ಸಮೀಕ್ಷೆಯ ಅಂಕಿಅಂಶಗಳ ಪ್ರಕಾರ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಕಠಿಣ ಪೈಪೋಟಿ ಕಂಡುಬರುತ್ತಿದ್ದು ಎರಡೂ ಪಕ್ಷಗಳು ತಲಾ 3 ಕ್ಷೇತ್ರಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಕಾಂಗ್ರೆಸ್ಗೆ ಇಲ್ಲಿ ಕೇವಲ 1 ಕ್ಷೇತ್ರ ಸಿಗುವ ಸಾಧ್ಯತೆಯಿದೆ. ಹಾಸನದಲ್ಲಿ ಜೆಡಿಎಸ್ನ ಪರಂಪರೆಯ ಬಲಕ್ಕೆ ಈ ಬಾರಿ ಬಿಜೆಪಿ ಕಠಿಣ ಸವಾಲು ನೀಡುತ್ತಿದೆ. ವಿಡಿಯೋವನ್ನು ಮುಂದುವರಿಸುವ ಮೊದಲು ನಿಮಗೆ ಒಂದು ವಿನಂತಿ. ನೀವು ಈ ವಿಡಿಯೋವನ್ನು ಯಾವ ಜಿಲ್ಲೆ, ನಗರ ಅಥವಾ ಗ್ರಾಮದಿಂದ ನೋಡುತ್ತಿದ್ದೀರಿ? ನಿಮ್ಮ ಅಭಿಪ್ರಾಯದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಕ್ಷೇತ್ರಗಳು ಸಿಗಬಹುದು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಕಮೆಂಟ್ನಲ್ಲಿ ಜೈ ಹಿಂದ್ ಮತ್ತು ಜೈ ಭಾರತ್ ಎಂದು ಬರೆಯುವುದನ್ನು ಮರೆಯಬೇಡಿ. ಸ್ನೇಹಿತರೆ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಶ್ಲೇಷಣೆಯನ್ನು ಮುಂದುವರಿಸಿಕೊಂಡು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ 11 ಪ್ರಮುಖ ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿನ ರಾಜಕೀಯ ಬಿಸಾತನಿನಲ್ಲಿ ಈ ಬಾರಿ ಬಿಜೆಪಿ ಎಲ್ಲರನ್ನೂ ಅಚ್ಚರಿಗೊಳಿಸುವಂತೆ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತಿದೆ. ಒಪಿನಿಯನ್ ಪೋಲ್ ಪ್ರಕಾರ ಮೈಸೂರಿನಲ್ಲಿ ಬಿಜೆಪಿ 6 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು. ಕಾಂಗ್ರೆಸ್ಗೆ 3 ಮತ್ತು ಜೆಡಿಎಸ್ಗೆ 2 ಕ್ಷೇತ್ರಗಳು ಸಿಗುವ ಸಾಧ್ಯತೆಯಿದೆ. ಸಿದ್ದರಾಮಯ್ಯರ ಈ ರಾಜಕೀಯ ನೆಲೆಯಲ್ಲಿನ ಬಿಜೆಪಿಯ ಈ ಪ್ರವೇಶ ಮುಂದಿನ ಫಲಿತಾಂಶಗಳ ದಿಕ್ಕನ್ನು ಬದಲಾಯಿಸಬಹುದು. ಇದಾದ ನಂತರ ಬೆಳಗಾವಿ ಜಿಲ್ಲೆಯತ್ತ ಮುಖ ಮಾಡೋಣ. ಬೆಂಗಳೂರು ನಂತರ ರಾಜ್ಯದ 2ನೇ ಅತಿದೊಡ್ಡ ಚುನಾವಣಾ ಕೇಂದ್ರವಾಗಿರುವ ಇಲ್ಲಿ ಅತಿ ಹೆಚ್ಚು 18 ವಿಧಾನಸಭಾ ಕ್ಷೇತ್ರಗಳಿವೆ. ಈ ಸಮೀಕ್ಷೆಯಲ್ಲಿ ಇಲ್ಲಿನ ಚಿತ್ರ ಬಹಳ ನಿರ್ಣಾಯಕವಾಗಿದೆ. ಅಂಕಿಅಂಶಗಳ ಪ್ರಕಾರ ಬಿಜೆಪಿ ಇಲ್ಲಿ 12 ಕ್ಷೇತ್ರಗಳಲ್ಲಿ ಬಲಿಷ್ಠ ಮುನ್ನಡೆ ಸಾಧಿಸಿದೆ. ಕಾಂಗ್ರೆಸ್ಗೆ 6 ಕ್ಷೇತ್ರಗಳು ಸಿಗುವ ಸಾಧ್ಯತೆಯಿದೆ. ಭಾಷಾ ಹಾಗೂ ಗಡಿಭಾಗದ ಪ್ರಶ್ನೆಗಳ ನಡುವೆ ಆಡಳಿತ ಪಕ್ಷದ ಈ ಪ್ರದರ್ಶನ ವಿರೋಧ ಪಕ್ಷಗಳಿಗೆ ಚಿಂತೆಯ ವಿಷಯವಾಗಬಹುದು. ಈಗ ಕಲ್ಯಾಣ ಕರ್ನಾಟಕ ಪ್ರದೇಶದ ಕಲಬುರಗಿ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ 9 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕತ್ವದ ಪ್ರತಿಷ್ಠೆ ಪಣಕ್ಕಿದೆ. ಆದರೂ ಸಮೀಕ್ಷೆಯ ಅಂಕಿಅಂಶಗಳು ಇಲ್ಲಿ ಕೂಡ ಬಿಜೆಪಿಯೇ ಮುನ್ನಡೆಯಲ್ಲಿದೆ ಎಂದು ಸೂಚಿಸುತ್ತಿವೆ. ಒಪಿನಿಯನ್ ಪೋಲ್ ಪ್ರಕಾರ ಕಲಬುರಗಿಯಲ್ಲಿ ಬಿಜೆಪಿ 6 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು. ಕಾಂಗ್ರೆಸ್ಗೆ ಕೇವಲ 3 ಕ್ಷೇತ್ರಗಳು ಸಿಗುವ ಸಾಧ್ಯತೆಯಿದೆ. ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಗ್ಗೆ ಮಾತನಾಡೋಣ. ಇಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಿವೆ. ಈ ಬಾರಿ ಇಲ್ಲಿ ಪೈಪೋಟಿ ಅತ್ಯಂತ ರೋಚಕ ಹಂತ ತಲುಪಿದ್ದು ಅಧಿಕಾರದ ಪೈಪೋಟಿಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಕಠಿಣ ಸ್ಪರ್ಧೆ ಕಂಡುಬರುತ್ತಿದೆ. ನಮ್ಮ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಇಲ್ಲಿ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು. ಕಾಂಗ್ರೆಸ್ ಮತ್ತು ಜೆಡಿಎಸ್ ತಲಾ 1 ಕ್ಷೇತ್ರ ಪಡೆಯುವ ಸಾಧ್ಯತೆಯಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಲಭ್ಯಗಳು ಮತ್ತು ನೀರಾವರಿ ಸಮಸ್ಯೆಗಳ ಕುರಿತು ಜನರ ಅಭಿಪ್ರಾಯ ವಿಭಜಿತವಾಗಿರುವುದು ಗೋಚರಿಸುತ್ತದೆ. ಇದಾದ ನಂತರ ದೇಶದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲ್ಪಡುವ ಬೆಂಗಳೂರು ನಗರ ಜಿಲ್ಲೆಯತ್ತ ಮುಖ ಮಾಡೋಣ. ಇಲ್ಲಿ ಅತಿ ಹೆಚ್ಚು 28 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿನ ರಾಜಕೀಯ ಅಲೆ ಸಂಪೂರ್ಣವಾಗಿ ಕೇಸರಿ ಬಣ್ಣದಲ್ಲಿ ಮೂಡಿಬರುತ್ತಿರುವಂತೆ ಕಾಣುತ್ತದೆ. ಸಮೀಕ್ಷೆಯ ಅಂಕಿಅಂಶಗಳ ಪ್ರಕಾರ ಬಿಜೆಪಿ ಇಲ್ಲಿ ಭಾರೀ ಗೆಲುವು ಸಾಧಿಸಿ 21 ಕ್ಷೇತ್ರಗಳನ್ನು ಗೆಲ್ಲಬಹುದು. ಕಾಂಗ್ರೆಸ್ಗೆ ಕೇವಲ 7 ಕ್ಷೇತ್ರಗಳು ಸಿಗುವ ಸಾಧ್ಯತೆಯಿದೆ. ಐಟಿ ವೃತ್ತಿಪರರು ಮತ್ತು ನಗರ ಮತದಾರರ ಮನೋಭಾವ ಈ ಬಾರಿ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ಪ್ರಶ್ನೆಗಳ ಆಧಾರದಲ್ಲಿ ಬಿಜೆಪಿಯತ್ತ ತಿರುಗಿರುವಂತೆ ಕಾಣುತ್ತದೆ. ಹೀಗಾಗಿ ಸ್ನೇಹಿತರೆ, ಕರ್ನಾಟಕ ವಿಧಾನಸಭೆಯ ಎಲ್ಲಾ 224 ಕ್ಷೇತ್ರಗಳ ಈ ಅತಿ ದೊಡ್ಡ ಮತ್ತು ಅಂತಿಮ ಒಪಿನಿಯನ್ ಪೋಲ್ ಈಗ ನಮ್ಮ ಮುಂದೆ ಇದೆ. ಈ ಅಂಕಿಅಂಶಗಳನ್ನು ವಿಶ್ಲೇಷಿಸಿದರೆ 2028ರಲ್ಲಿ ಕರ್ನಾಟಕದ ಜನತೆ ಬಿಜೆಪಿಗೆ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರದ ಚಾವಿ ನೀಡುವ ಸಾಧ್ಯತೆ ಕಾಣುತ್ತದೆ. ಬಿಜೆಪಿ 120 ಕ್ಷೇತ್ರಗಳೊಂದಿಗೆ ಸ್ಪಷ್ಟ ಬಹುಮತದ 113 ಸಂಖ್ಯೆಯನ್ನು ಮೀರಿ ಸಾಗುತ್ತಿರುವಂತೆ ಕಾಣುತ್ತದೆ. ಇದು ಅವರ ಹಿಂದಿನ ಪ್ರದರ್ಶನಕ್ಕಿಂತ ಉತ್ತಮವಾಗಿದೆ. ಮತ್ತೊಂದೆಡೆ ಕಾಂಗ್ರೆಸ್ 81 ಕ್ಷೇತ್ರಗಳೊಂದಿಗೆ ಮುಖ್ಯ ವಿರೋಧ ಪಕ್ಷವಾಗಿ ಉಳಿದರೂ ಬಹುಮತದಿಂದ ದೂರದಲ್ಲಿದೆ. ಜೆಡಿಎಸ್ ಸಾಮಾನ್ಯವಾಗಿ ಕಿಂಗ್ ಮೇಕರ್ ಪಾತ್ರ ವಹಿಸುತ್ತಿದ್ದ ಪಕ್ಷ ಈ ಬಾರಿ 21 ಕ್ಷೇತ್ರಗಳಿಗೆ ಸೀಮಿತವಾಗುವ ಸಾಧ್ಯತೆಯಿದೆ. ಇದರಿಂದ ಅವರ ಮೈತ್ರಿ ಮಾತುಕತೆಗಳ ಶಕ್ತಿ ಕಡಿಮೆಯಾಗಬಹುದು.
ಈ ಒಪಿನಿಯನ್ ಪೋಲ್ ಸೂಚಿಸುವುದೇನೆಂದರೆ ಕರಾವಳಿ ಕರ್ನಾಟಕ ಮತ್ತು ಬೆಂಗಳೂರು ನಗರ ಪ್ರದೇಶಗಳಲ್ಲಿ ಬಿಜೆಪಿಯ ಭಾರೀ ಅಲೆ ಉಳಿದ ಎಲ್ಲಾ ರಾಜಕೀಯ ಸಮೀಕರಣಗಳನ್ನು ಮೀರಿಸಿದೆ. ಆದರೆ ಇದು ಕೇವಲ ಸಮೀಕ್ಷೆ ಮಾತ್ರ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಮುಖ್ಯ. ಅಂತಿಮ ತೀರ್ಮಾನವನ್ನು ಕರ್ನಾಟಕದ ಕೋಟಿ ಮತದಾರರೇ ಕೈಗೊಳ್ಳುತ್ತಾರೆ. ನಿಮ್ಮ ಅಭಿಪ್ರಾಯ ಏನು? ಬೆಂಗಳೂರಿನ ಅಭಿವೃದ್ಧಿಯೇ ಅಥವಾ ಗ್ರಾಮೀಣ ಭರವಸೆಗಳೇ ಈ ಬಾರಿ ಚುನಾವಣೆಯ ದಿಕ್ಕು ಬದಲಾಯಿಸಬಹುದೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡುವುದು ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಹೀಗೆ ಮಾಡಿದರೆ ಚುನಾವಣೆಯ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಮೊದಲಿಗೆ ತಲುಪುತ್ತದೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.